ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಸ್ಥಾಪಿತವಾದ ಎರಡು ಪ್ರಮುಖ ರಾಜಕೀಯ ಪಕ್ಷಗಳು ಯಾವುವು? ಪ್ರಜಾಮಿತ್ರ ಮಂಡಳಿ, ಪ್ರಜಾಪಕ್ಷ, ಮೈಸೂರು ಕಾಂಗ್ರೆಸ್. ಯಾರು ಯಾವಾಗ ಪ್ರಜಾಪಕ್ಷ ಪಕ್ಷವನ್ನು ಸ್ಥಾಪಿಸಿದರು? 1930 ಡಿ. ಎಸ್. ಮಲ್ಲಪ್ಪ ಮತ್ತು ಸ್ನೇಹಿತರು. ಶಿವಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ತೆಗೆದುಕೊಂಡ ಯಾವುದಾದರೂ ಎರಡು ನಿರ್ಣಯಗಳನ್ನು ತಿಳಿಸಿ. ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪಿಸಬೇಕು. ಸುಧಾರಣಾ ಸಮಿತಿಗೆ ಜವಾಬ್ದಾರಿ ಸರ್ಕಾರದ ವಿಷಯವನ್ನು ಪರಿಶೀಲಿಸಿ ಶಿಫಾರಸು ಮಾಡುವ ಅವಕಾಶವಿರಬೇಕು. ವಿಧುರಾಶ್ವತ್ಥ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿದವರಾರು? ಎಚ್. ಸಿ. ದಾಸಪ್ಪ. ಮೈಸೂರಿನ ಜವಾಬ್ದಾರಿ ಸರ್ಕಾರಕ್ಕಾಗಿ ಜರುಗಿದ ಪ್ರಮುಖ ಮೂರು ಚಳುವಳಿಗಳಾವುವು? 1938 ಏಪ್ರಿಲ್ 11ರ ಶಿವಪುರ ಕಾಂಗ್ರೆಸ್ ಅಧಿವೇಶನ, 1938 ಏಪ್ರಿಲ್ 25ರ ವಿಧುರಾಶ್ವತ್ಥ ಧ್ವಜ ಸತ್ಯಾಗ್ರಹ, 1947 ಸೆಪ್ಟೆಂಬರ್ 1-4 ಮೈಸೂರು ಚಲೋ ಚಳುವಳಿ. ಶಿವಪುರ ಕಾಂಗ್ರೆಸ್ ಅಧಿವೇಶನವನ್ನು ನಡೆಸಿದ ಪಕ್ಷ ಯಾವುದು? ಮೈಸೂರು ಕಾಂಗ್ರೆಸ್ ಪಕ್ಷ. ವಿಧುರಾಶ್ವತ್ಥದಲ್ಲಿ ಪೊಲೀಸ್ ಗುಂಡೇಟಿಗೆ ಬಲಿಯಾದ ಜನರೆಷ್ಟು? ಈ ಘಟನೆಯನ್ನು ಏನೆಂದು ಕರೆಯಲಾಗಿದೆ? 35. ಕರ್ನಾಟಕದ ಜಲಿಯನ್ ವಾಲಾಬಾಗ್ ದುರಂತ. ಮೈಸೂರು ಚಲೋ ಚಳುವಳಿಯ ಸಂದರ್ಭದಲ್ಲಿದ್ದ ಮಹಾರಾಜರಾರು? ಅವರ ದಿವಾನರಾರು? ಜಯಚಾಮರಾಜ ಒಡೆಯರು, ರಾಮಸ್ವಾಮಿ ಮೊದಲಿಯಾರ್. ಮೈಸೂರು ಚಲೋ ಚಳುವಳಿಯನ್ನು ಯಾವ ಪಕ್ಷವು ನಡೆಸಿತು? ಆ ಪಕ್ಷದ ಅಧ್ಯಕ್ಷರಾರು? ಮೈಸೂರು ಕಾಂಗ್ರೆಸ್, ಕೆ. ಸಿ. ರೆಡ್ಡಿ. ಮೈಸೂರು ಚಲೋ ಚಳುವಳಿಯು ಎಲ್ಲಿ ಯಾವಾಗ ಘೋಷಣೆಯಾಯಿತು? ಬೆಂಗಳೂರಿನ ಬಸಪ್ಪ ಪಾರ್ಕ್, 1947 ಸೆಪ್ಟೆಂಬರ್ 1. ಮೈಸೂರು ಚಲೋ ಚಳುವಳಿಯಲ್ಲಿ ಇದ್ದ ಧುರೀಣರನ್ನು ಹೆಸರಿಸಿ. ಕೆ. ಸಿ. ರೆಡ್ಡಿ, ಕೆ. ಟಿ. ಭಾಷ್ಯಂ, ಎಸ್. ನಿಜಲಿಂಗಪ್ಪ, ಎಸ್. ಚೆನ್ನಯ್ಯ, ಎಚ್. ಸಿ. ದಾಸಪ್ಪ. ಮೈಸೂರು ಚಲೋ ಚಳುವಳಿಯ ಕಾಲದಲ್ಲಿ ಹೊರಡಿಸಿದ ಪತ್ರಿಕೆ ಯಾವುದು? ಯಾರು ಹೊರಡಿಸಿದರು? ಪೌರವಾಣಿ. ತಿ. ತ. ಶಾರ್ಮರು. ಅರಮನೆ ಸತ್ಯಾಗ್ರಹದಲ್ಲಿ ನಾವು ಮಾಡಬೇಕು ಇಲ್ಲವೇ ಮಡಿಯಬೇಕು ಎಂಬ ಘೋಷಣೆಯನ್ನು ಮಾಡಿದವರಾರು? ಕೆ. ಟಿ. ಭಾಷ್ಯಂ. ಮೈಸೂರು ಚಲೋ ಚಳುವಳಿಯಲ್ಲಿ ಹೋರಾಟಗಾರರಿಂದ ಘೋಷಣೆಗೊಳಪಟ್ಟ ಇಬ್ಬರು ಪ್ರಮುಖರನ್ನು ಹೆಸರಿಸಿ. ಆರ್ಕಾಟ್ ರಾಮಸ್ವಾಮಿ, ಆರ್ಕಾಟ್ ಬಾಯ್ಕಾಟ್. ಕೌನ್ಸಿಲ್ ಸದಸ್ಯ ತಂಬುಚೆಟ್ಟಿ, ತಂಬುಚೆಟ್ಟಿ ಚಟ್ಟಕಟ್ಟಿ. ಕೆ. ಸಿ. ರೆಡ್ಡಿಯವರು ಜವಾಬ್ದಾರಿ ಸರ್ಕಾರ ರಚನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಯಾರ ಜೊತೆ ಅಂತಿಮವಾಗಿ ಮಾತನಾಡಿದರು? ದಿವಾನರಾದ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಜವಾಬ್ದಾರಿ ಸರ್ಕಾರದ ರಚನೆಗೆ ಅನುಮೋದನೆ ನೀಡಿದವರಾರು? ಮಹಾರಾಜ ಜಯಚಾಮರಾಜ ಒಡೆಯರು. ಮೈಸೂರಿಗೆ ಜವಾಬ್ದಾರಿ ಸರ್ಕಾರ ಯಾವಾಗ ಬಂದಿತು? ಅದರ ಮೊದಲ ಮುಖ್ಯಮಂತ್ರಿ ಯಾರು? 1947 ಅಕ್ಟೋಬರ್ 24 ಕೆ. ಸಿ. ರೆಡ್ಡಿ. ಕರ್ನಾಟಕ ರಾಜ್ಯದ ಪ್ರಪ್ರಥಮ ಮಂತ್ರಿಮಂಡಲದ ಅಧಿವೇಶನ ಯಾವಾಗ ಆಯಿತು? ಆಗ ಇದ್ದ ಮಂತ್ರಿಗಳೆಷ್ಟು? 1947 ಅಕ್ಟೋಬರ್ 24ರಂದು 9. ಮೈಸೂರು ಚಲೋ ಚಳುವಳಿಯು ವ್ಯಾಪಿಸಿದ್ದ ಸ್ಥಳಗಳನ್ನು ತಿಳಿಸಿ. ಚಿತ್ರದುರ್ಗ, ಹೊಸಪೇಟೆ, ದಾವಣಗೆರೆ, ಹಾಸನ, ಶಿವಮೊಗ್ಗ, ಕಡೂರು, ಬೆಂಗಳೂರು, ಮೈಸೂರು, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಕೋಲಾರ, ಆನೇಕಲ್, ಚನ್ನಪಟ್ಟಣ, ಮಂಡ್ಯ, ತುಮಕೂರು, ಕುಣಿಗಲ್, ಗುಬ್ಬಿ, ತಿಪಟೂರು. ಅರಮನೆ ಸತ್ಯಾಗ್ರಹ ಚಳುವಳಿಯ ಬೇಡಿಕೆಗಳಾವುವು? ಕೂಡಲೇ ಜವಾಬ್ದಾರಿ ಸರ್ಕಾರವನ್ನು ಆರಂಭಿಸುವುದು, ಚುನಾಯಿತ ಪ್ರತಿನಿಧಿಗಳಿಂದ ಕೂಡಿದ ರಾಜ್ಯಾಂಗ ರಚನಾ ಸಭೆ ರಚಿಸುವುದು, ರಾಜ್ಯಾಂಗ ರಚನೆಯಾಗುವವರೆಗೂ ತಾತ್ಕಾಲಿಕ ಸರ್ಕಾರ ರಚಿಸುವುದು, ಬಂಧಿತ ಎಲ್ಲ ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡುವುದು. 1947ರಲ್ಲಿ ಮೈಸೂರು ಸಂಸ್ಥಾನದ ಜಿಲ್ಲೆಗಳೆಷ್ಟು? ತಿಳಿಸಿ. 9 ಜಿಲ್ಲೆಗಳು: ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಚಿತ್ರದುರ್ಗ, ಕೋಲಾರ, ತುಮಕೂರು, ಶಿವಮೊಗ್ಗ. 1947ರಿಂದ 1956ರವರೆಗಿನ ಮೈಸೂರು ಸಂಸ್ಥಾನದ ಮುಖ್ಯಮಂತ್ರಿಗಳನ್ನು ತಿಳಿಸಿ. ಕೆ. ಸಿ. ರೆಡ್ಡಿ 25-10-1947ರಿಂದ 33-1952. ಕೆಂಗಲ್ ಹನುಮಂತಯ್ಯ 33-1952ರಿಂದ 19-8-1956. ಕಡಿದಾಳ್ ಮಂಜಪ್ಪ 19-8-1956ರಿಂದ 30-10-1956. 1947ರ ಮೈಸೂರಿನ ಜವಾಬ್ದಾರಿ ಸರ್ಕಾರದ ಮಂತ್ರಿಗಳನ್ನು ಮತ್ತು ಅವರ ಖಾತೆಗಳನ್ನು ತಿಳಿಸಿ. ಕಾಂಗ್ರೆಸ್ ಮಂತ್ರಿಗಳು: ಕೆ. ಸಿ. ರೆಡ್ಡಿ ಮುಖ್ಯಮಂತ್ರಿ, ಎಚ್. ಸಿ. ದಾಸಪ್ಪ ಆರ್ಥಿಕ ಮತ್ತು ಕೈಗಾರಿಕೆ, ಕೆ. ಟಿ. ಭಾಷ್ಯಂ ಕಾನೂನು ಮತ್ತು ಕಾರ್ಮಿಕ, ಎಚ್. ಸಿದ್ದಯ್ಯ ಕಂದಾಯ ಮತ್ತು ಸಾರಿಗೆ, ಟಿ. ಮರಿಯಪ್ಪ ಗೃಹ,
ಚೆನ್ನಿಗರಾಮಯ್ಯ ಸ್ಥಳೀಯ ಸ್ವಯಂ ಆಡಳಿತ. ಕಾಂಗ್ರೆಸ್ಸೇತರ ಮಂತ್ರಿಗಳು ಡಿಎಚ್ ಚಂದ್ರಶೇಖರಯ್ಯ ಶಿಕ್ಷಣ, ಪಿ ಸುಬ್ಬರಾಮಶೆಟ್ಟಿ ನಗರಾಭಿವೃದ್ಧಿ, ಜನಾಬ್ ಮೊಹಮ್ಮದ್ ಶರೀಫ್ ಆರೋಗ್ಯ ಮತ್ತು ಅಬ್ಕಾರಿ. ಮೈಸೂರು ಚಲೋ ಅರಮನೆ ಸತ್ಯಾಗ್ರಹ ಚಳುವಳಿಯನ್ನು ಚಿತ್ರಿಸಿ. ಮೈಸೂರಿನ ಜವಾಬ್ದಾರಿ ಸರ್ಕಾರಕ್ಕೋಸ್ಕರ ಜರುಗಿದ ಪ್ರಮುಖ ಚಳುವಳಿಗಳಲ್ಲಿ ಮೈಸೂರು ಚಲೋ ಚಳುವಳಿ ಅಥವಾ ಅರಮನೆ ಸತ್ಯಾಗ್ರಹ ಒಂದಾಗಿದೆ. ಭಾರತವು 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆಯಿತು. ಮೈಸೂರು ಸಂಸ್ಥಾನದ ಮಹಾರಾಜರಾದ ಜಯಚಾಮರಾಜ ಒಡೆಯರು ಮೈಸೂರು ಸಂಸ್ಥಾನವನ್ನು ಭಾರತೀಯ ಒಕ್ಕೂಟದಲ್ಲಿ ಸೇರಿಸಲು ಒಪ್ಪಿಗೆ ನೀಡಿ ಸಹಿ ಮಾಡಿದರು. ಆದರೆ ಮೈಸೂರಿನಲ್ಲಿ ಜನಪ್ರಾತಿನಿಧ್ಯದ ಜವಾಬ್ದಾರಿ ಸರ್ಕಾರದ ಸ್ಥಾಪನೆಯಾಗಲಿಲ್ಲ. ಆದ್ದರಿಂದ ಅಂದಿನ ಮೈಸೂರು ಕಾಂಗ್ರೆಸ್ನ ನೇತಾರರಾದ ಕೆ.ಸಿ. ರೆಡ್ಡಿಯವರು 1947 ಸೆಪ್ಟೆಂಬರ್ 1ರಂದು ಬೆಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ಬಸಪ್ಪ ಪಾರ್ಕಿನಲ್ಲಿ 4 ಅಂಶಗಳ ಬೇಡಿಕೆಯ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಮೈಸೂರು ಚಲೋ ಚಳುವಳಿಯನ್ನು ಘೋಷಿಸಿದರು. 1. ಕೂಡಲೇ ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪಿಸುವುದು. 2. ಚುನಾಯಿತ ಪ್ರತಿನಿಧಿಗಳಿಂದ ಕೂಡಿದ ರಾಜ್ಯಾಂಗ ರಚನಾ ಸಭೆ ರಚಿಸುವುದು. 3. ರಾಜ್ಯಾಂಗ ರಚನೆಯಾಗುವವರೆಗೂ ತಾತ್ಕಾಲಿಕ ಸರ್ಕಾರ ರಚಿಸುವುದು. 4. ಬಂಧಿತ ಎಲ್ಲ ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡುವುದು. ಮೈಸೂರು ಚಲೋ ಚಳುವಳಿಯಲ್ಲಿ ಕೆ.ಟಿ. ಭಾಷ್ಯಂ, ಎಸ್. ನಿಜಲಿಂಗಪ್ಪ, ಎಚ್. ಸಿ. ದಾಸಪ್ಪ, ಎಚ್. ಚೆನ್ನಯ್ಯ, ಟಿ. ಸಿದ್ದಲಿಂಗಯ್ಯ ಭಾಗವಹಿಸಿದವರಲ್ಲಿ ಪ್ರಮುಖರು. ಮೈಸೂರು ಕಾಂಗ್ರೆಸ್ ನಾಯಕರು ಮೈಸೂರು ಚಲೋ ಚಳುವಳಿ ಕುರಿತು ರಾಜ್ಯಾದ್ಯಂತ ಪ್ರಚಾರ ಮಾಡಿ ಜನರ ಬೆಂಬಲ ಗಳಿಸಿದರು. ಕಾಂಗ್ರೆಸ್ ನಾಯಕರು ತಮ್ಮ ತೀಕ್ಷ್ಣ ಅಭಿಪ್ರಾಯಗಳನ್ನು ಪತ್ರಿಕೆಯಲ್ಲಿ ವ್ಯಕ್ತಪಡಿಸಲು ಪೌರವಾಣಿ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಟಿ. ಸಿದ್ದಲಿಂಗಯ್ಯನವರು ಮಹಾರಾಜರನ್ನು ಮಧ್ಯವರ್ತಿಗಳಿಂದ ಬಿಡುಗಡೆ ಮಾಡುವುದು ಮೈಸೂರು ಚಲೋ ಚಳುವಳಿ ಗುರಿ ಎಂದು ಸಾರಿದರು. ಇದರ ಅಂಗವಾಗಿ ಚಿತ್ರದುರ್ಗ, ಹೊಸಪೇಟೆ, ದಾವಣಗೆರೆ, ಶಿವಮೊಗ್ಗ, ಹಾಸನ, ಕಡೂರು, ಬೆಂಗಳೂರು, ಮೈಸೂರು, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಕೋಲಾರ, ಆನೇಕಲ್, ಚನ್ನಪಟ್ಟಣ, ಮಂಡ್ಯ, ತುಮಕೂರು, ಕುಣಿಗಲ್, ತಿಪಟೂರು, ಗುಬ್ಬಿ, ಕಡೂರು ಮೊದಲಾದ ಕಡೆ ಸಭೆಗಳು, ಹರತಾಳಗಳು ಜರುಗಿದವು. ದಿವಾನರಾದ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಮತ್ತು ದಿವಾನ್ ಕೌನ್ಸಿಲ್ ಸದಸ್ಯ ತಂಬು ಚೆಟ್ಟಿಯವರ ವಿರುದ್ಧ ಆರ್ಕಾಟ್ ಬಾಯ್ಕಾಟ್, ತಂಬು ಚೆಟ್ಟಿ ಚಟ್ಟಕಟ್ಟಿ ಎಂಬ ಘೋಷಣೆಗಳು ಮೊಳಗಿದವು. ಚಳುವಳಿ ತೀವ್ರವಾಗಿದ್ದರಿಂದ ಅನೇಕ ಕಾಂಗ್ರೆಸ್ ನಾಯಕರು ಬಂಧನವಾಯಿತು. ಮೈಸೂರಿನಲ್ಲಿ ಕರ್ಫ್ಯೂ ವಿಧಿಸಲಾಯಿತು. ಸರ್ಕಾರ ಕಾಂಗ್ರೆಸ್ಸಿನ ಬೇಡಿಕೆಯನ್ನು ಕಡೆಗಣಿಸಿದ ಪರಿಣಾಮವಾಗಿ ಕಾಂಗ್ರೆಸ್ ನಾಯಕರು ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಸತ್ಯಾಗ್ರಹ ನಡೆಸಿದರು. ಇದನ್ನೇ ಅರಮನೆಯ ಸತ್ಯಾಗ್ರಹ ಎಂದು ಕರೆಯಲಾಗಿದೆ. ಈ ಚಳುವಳಿ ಒಟ್ಟು 42 ದಿನಗಳವರೆಗೆ ನಡೆಯಿತು. ಕೊನೆಯಲ್ಲಿ ಮೈಸೂರಿನ ದಿವಾನರಾದ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಮತ್ತು ಕೆ.ಸಿ. ರೆಡ್ಡಿಯವರ ನಡುವೆ ಸಂಧಾನ ಸಭೆ ನಡೆದು ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಸ್ಥಾಪಿಸಲು ಮಹಾರಾಜರಾದ ಜಯಚಾಮರಾಜ ಒಡೆಯರು ಅನುಮತಿ ನೀಡಿದರು. ಎಲ್ಲ ರಾಜಕೀಯ ಕೈದಿಗಳನ್ನು ಬಿಡುಗಡೆಗೊಳಿಸಲಾಯಿತು. ಈ ಸಂಧಾನದಂತೆ 1947ರ ಅಕ್ಟೋಬರ್ 24ರಂದು ಮೈಸೂರಿನಲ್ಲಿ ಜವಾಬ್ದಾರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಕೆ.ಸಿ. ರೆಡ್ಡಿಯವರು ಮೈಸೂರಿನ ಪ್ರಥಮ ಮುಖ್ಯಮಂತ್ರಿಯಾದರೆ ಮಹಾರಾಜರಾದ ಜಯಚಾಮರಾಜ ಒಡೆಯರು ಮೈಸೂರು ರಾಜ್ಯದ ಮೊದಲ ರಾಜ ಪ್ರಮುಖರಾದರು. ಹೈದರಾಬಾದ್ ಕರ್ನಾಟಕದ ಪ್ರಮುಖ ಪ್ರಾಂತ್ಯಗಳಾವುವು? ಬೀದರ್, ಗುಲ್ಬರ್ಗ ಮತ್ತು ರಾಯಚೂರು. ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ಧರ್ಮೀಯರು ಬಹುಸಂಖ್ಯಾತರಾಗಿದ್ದರು? ಹಿಂದೂಗಳು. ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಗಳು ಯಾವಾಗ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿತು? 1798. ಹೈದರಾಬಾದ್ ಕರ್ನಾಟಕದಲ್ಲಿ ಯಾವ ಧರ್ಮೀಯರ ಆಳ್ವಿಕೆ ಇತ್ತು? ಇಸ್ಲಾಂ ಧರ್ಮೀಯರ ಆಳ್ವಿಕೆ. ಯಾವ ಆಯೋಗದ ಶಿಫಾರಸ್ಸಿನ ಮೇರೆಗೆ ಜವಾಬ್ದಾರಿ ಸರ್ಕಾರ ರಚನೆಯ ಆಡಳಿತವನ್ನು ನಿಜಾಮನು ತರಲಿಲ್ಲ? ಆರ್.ಬಿ. ಮುಗ್ದಮರ್ ನೇತೃತ್ವದ ಆಯೋಗ. ಹೈದರಾಬಾದ್ ಕರ್ನಾಟಕದಲ್ಲಿ ಸುಧಾರಣೆಗಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಲ್ಲಿ ಪಾತ್ರ ವಹಿಸಿದ 2 ಸಮಿತಿಗಳಾವುವು? 1932ರ ಹಿಂದೂ ಉನ್ನತ ಸಮಿತಿ, 1934ರ ಸಿಟಿಜನ್ಸ್ ಲೀಗ್. ಹೈದರಾಬಾದ್ ಕರ್ನಾಟಕದಲ್ಲಿ ಸಿಟಿಜನ್ಸ್ ಲೀಗ್ ಅನ್ನು ಯಾರು ಸ್ಥಾಪಿಸಿದರು? ನಿವೃತ್ತ ನ್ಯಾಯಾಧೀಶ ಸರ್ ನಜ್ಮತ್ ಜಂಗ್. ಹೈದರಾಬಾದ್ ಕರ್ನಾಟಕದಲ್ಲಿ ಸ್ಥಾಪಿತವಾದ ಸಿಟಿಜನ್ಸ್ ಲೀಗ್ಸ್ನ ಬೇಡಿಕೆಗಳಾವುವು? ನಾಗರಿಕ ಹಕ್ಕುಗಳನ್ನು ಸಂವಿಧಾನಾತ್ಮಕವಾಗಿ ನೀಡುವುದು, ಆಸ್ತಿಯ ರಕ್ಷಣಾ ಕಾರ್ಯವನ್ನು ಕೈಗೊಳ್ಳುವುದು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೈಗೊಳ್ಳುವುದು. ಯಾರು ಯಾವಾಗ ಅರವಮುತ್ತು ಅಯ್ಯಂಗಾರ್ ಆಯೋಗವನ್ನು ರಚಿಸಿದರು? ನಿಜಾಮ್ ಉಸ್ಮಾನ್ ಅಲಿ ಖಾನ್ 1935. ಅರವಮುತ್ತು ಅಯ್ಯಂಗಾರ್ ಆಯೋಗವು ಏಕಾಗಿ ನೇಮಕವಾಯಿತು? ಹೈದರಾಬಾದ್ ಕರ್ನಾಟಕದಲ್ಲಿ ಸಂವಿಧಾನಾತ್ಮಕ ಸುಧಾರಣೆಗಳಿಗಾಗಿ. ಹೈದರಾಬಾದ್ ಕರ್ನಾಟಕದಲ್ಲಿ ಅರವಮುತ್ತು ಅಯ್ಯಂಗಾರ್ ಆಯೋಗವನ್ನು ತಿರಸ್ಕರಿಸಿದ ಮುಸ್ಲಿಂ ಪಕ್ಷ ಯಾವುದು? ಇತ್ತೆಹಾದ್ ಪಕ್ಷ. ಹೈದರಾಬಾದ್ ಕರ್ನಾಟಕದಲ್ಲಿ ಜನಜಾಗೃತಿ ತಂದ ಸಾಮಾಜಿಕ ಸುಧಾರಣಾ ಸಂಸ್ಥೆ ಯಾವುದು? ಆರ್ಯ ಸಮಾಜ.
ಹೈದರಾಬಾದ್ ಕರ್ನಾಟಕದಲ್ಲಿ ಆರ್ಯ ಸಮಾಜದ ನಾಯಕರಾರು? ಆನಂದಸ್ವಾಮಿ. ಅನ್ಯ ಧರ್ಮೀಯರನ್ನು ಇಸ್ಲಾಮಿಗೆ ಮತಾಂತರಗೊಳಿಸಲು ನಿಜಾಮನು ತಂದ 2 ಶಾಸನಗಳಾವುವು? ಮೈಫ್ಯೂಸಾ ಕಾಯಿದೆ, ಗೈರ ಮೈಫ್ಯೂಸಾ ಕಾಯಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ ನಿಜಾಮನು ಜಾರಿಗೊಳಿಸಿದ ಮೈಫ್ಯೂಸಾ ಕಾಯಿದೆಯೇನು? ಮುಸ್ಲಿಂಗೆ ಮತಾಂತರ ಹೊಂದಿದವರು ಹಿಂದೂಗಳ ಜಮೀನನ್ನು ಖರೀದಿಸುವುದು. ನಿಜಾಮನು ಹೊರಡಿಸಿದ ಗೈರ್ ಮೈಫ್ಯೂಸಾ ಮತಾಂತರ ಶಾಸನದ ಪ್ರಮುಖ ನಿಯಮವೇನು? ಹಿಂದೂಗಳಾದವರು ಮುಸ್ಲಿಮರ ಜಮೀನುಗಳನ್ನು ಖರೀದಿಸುವಂತಿಲ್ಲ. ಸಾಲದ ಮೇಲೆ ಒತ್ತೆ ಇಟ್ಟ ಮುಸ್ಲಿಮರ ಜಮೀನುಗಳನ್ನು ವಶಪಡಿಸಿಕೊಳ್ಳುವಂತಿಲ್ಲ. ಮತಾಂತರ ಶಾಸನಗಳನ್ನು ವಿರೋಧಿಸಿದ ಸಂಸ್ಥೆ ಯಾವುದು? ಆರ್ಯ ಸಮಾಜ. ಹೈದರಾಬಾದ್ ಕರ್ನಾಟಕದ ಜನರಲ್ಲಿ ಜಾಗೃತಿ ಮೂಡಿಸಿದ ಹಿಂದೂ ಮಹಾಸಭಾದ ನೇತಾರರನ್ನು ಹೆಸರಿಸಿ. ವೈ ಡಿ ಜೋಶಿ, ಸೇನಾಪತಿ ಬಾಪಟ. ಮತಾಂತರ ಶಾಸನದ ವಿರುದ್ಧ ಚಳುವಳಿ ಹೂಡಿದ ಆರ್ಯ ಸಮಾಜದ ಕಾರ್ಯಕರ್ತರನ್ನು ಹೆಸರಿಸಿ. ಕೇಶವರಾವ್ ಕೊರಟಕರ್, ವಿದ್ಯಾಲಂಕಾರ, ಭೀಮಣ್ಣ ಖಂಡ್ರೆ, ಮಾಣಿಕ್ಯರಾವ್, ಆರ್ ಪಿ ಬಿಡಪ್, ಚಂದ್ರಶೇಖರ್ ಪಾಟೀಲ್, ಹಕೀಕತ್ ರಾವ್, ಮಹಾತ್ಮ ನಾರಾಯಣ ಸ್ವಾಮಿ ಮತ್ತು ಸರ್ದಾರ್ ಶರಣಗೌಡ, ಜನಾರ್ದನ್ ದೇಸಾಯಿ, ಜಿ ರಾಮಾಚಾರ್ಯ, ರಮಾನಂದ ತೀರ್ಥರು, ಡಾಕ್ಟರ್ ಮೇಲುಕೋಟೆ. ಹೈದರಾಬಾದ್ ಕರ್ನಾಟಕ ಪರಿಷತ್ತನ್ನು ಯಾರು ಯಾವಾಗ ಸ್ಥಾಪಿಸಿದರು? ಶ್ರೀನಿವಾಸರಾವ್ 1934. ಹೈದರಾಬಾದ್ ಕರ್ನಾಟಕದಲ್ಲಿ ಸತ್ಯಾಗ್ರಹವನ್ನು ಆರಂಭಿಸಿದ ಪರಿಷತ್ ಯಾವುದು? ಹೈದರಾಬಾದ್ ಕರ್ನಾಟಕ ಪರಿಷತ್. ಹೈದರಾಬಾದ್ ಕರ್ನಾಟಕದಲ್ಲಿ ಮತಾಂತರ ಮುಸ್ಲಿಂ ಸಂಘಟನೆಯನ್ನು ತಿಳಿಸಿ. ಮುಸ್ಲಿಸ್ ಇತ್ತೆಹಾದ್ ಉಲ್ ಮುಸ್ಲಿಮೀನ್. ಹೈದರಾಬಾದ್ ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರ ರಚನೆಗಾಗಿ ಕಾರ್ಯಕ್ರಮ ರೂಪಿಸಿದ ಧುರೀಣರಾರು? ಸ್ವಾಮಿ ರಮಾನಂದರು. ಮಜ್ಲಿಸ್ ಇತ್ತೆಹಾದ್ ಉಲ್ ಮುಸ್ಲಿಮನ ಅಧ್ಯಕ್ಷನಾರು? ಸೈಯದ್ ಕಾಸಿಂ. ಹೈದರಾಬಾದ್ ಕರ್ನಾಟಕದಲ್ಲಿನ ಚಳುವಳಿಯ ಮುಸ್ಲಿಂ ಧುರೀಣರಾರು? ಉರ್ದು ಪತ್ರಿಕೆಯ ಸಂಪಾದಕಿ ಗೋಯಬ್ ಉಲ್ಲಾ ಖಾನ್, ಶಿವರಾಜ್ ಉಲ್ ಹಸನ್. ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಂಡ ಕೇಂದ್ರದ ಅಂದಿನ ಗೃಹಮಂತ್ರಿ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಹೈದರಾಬಾದ್ ಸಂಸ್ಥಾನವನ್ನು ಯಾವ ನಿಜಾಮ ಯಾವಾಗ ಭಾರತದ ಒಕ್ಕೂಟಕ್ಕೆ ಸೇರಿಸಲು ಸಹಿ ಮಾಡಿದನು? ಉಸ್ಮಾನ್ ಅಲಿ ಖಾನ್, 1948 ಸೆಪ್ಟೆಂಬರ್ 17. ಹೈದರಾಬಾದ್ ಸಂಸ್ಥಾನದ ಮೊದಲ ಗವರ್ನರ್ ಯಾರು? ಗವರ್ನರ್ ಜನರಲ್ ಜೆ.ಎನ್. ಚೌಧರಿ. ಹೈದರಾಬಾದ್ ಕರ್ನಾಟಕದಲ್ಲಿ ಜವಾಬ್ದಾರಿ ಸರ್ಕಾರ ಪರಿಶೀಲನೆಗೆ ನೇಮಕವಾದ ಮೊದಲ ಆಯೋಗ ಯಾವುದು? ಸೋಲಲು ಕಾರಣವೇನು? ಸರ್ ಆಲಿ ಇಮಾಮ್ ಆಯೋಗ. ನಿಜಾಮನ ಅಸಹಕಾರ. ಯಾವ ಆಯೋಗದ ಶಿಫಾರಸ್ಸಿನ ಮೇರೆಗೆ ಸಂವಿಧಾನಾತ್ಮಕ ಸುಧಾರಣೆ ಜಾರಿಯಾಯಿತು? ಇದನ್ನು ತಿರಸ್ಕರಿಸಿದವರಾರು? ಅರಮುತ್ತು ಅಯ್ಯಂಗಾರ್ ಆಯೋಗ. ಕಾಂಗ್ರೆಸ್ಸಿನ ರಮಾನಂದ ತೀರ್ಥರು. ಹೈದರಾಬಾದ್ ಕರ್ನಾಟಕದಲ್ಲಿ ಖದ್ದರ್ ಮೂವ್ಮೆಂಟಿನ ಕಾರ್ಯವೇನು? ಚಳುವಳಿಗಾರರು ಎಲ್ಲಾ ರಾಜಕೀಯ ಪಕ್ಷಗಳು ಸಭೆಗಳನ್ನು ನಡೆಸುವುದನ್ನು ಬಿಟ್ಟವು. ಸ್ವದೇಶಿ ಚಳುವಳಿಯನ್ನು ನಡೆಸತೊಡಗಿದವು. ವಿದೇಶಿ ಉಡುಪುಗಳನ್ನು ಬಹಿಷ್ಕರಿಸುವುದು, ಮದ್ಯಪಾನ ನಿಷೇಧವನ್ನು ಒತ್ತಿ ಹೇಳಿದವು. ಖಾದಿ ಗ್ರಾಮೋದ್ಯೋಗವನ್ನು ಬೆಂಬಲಿಸಿ ಒತ್ತು ನೀಡಿದವು. ಶಾಲಾ ಕಾಲೇಜುಗಳಲ್ಲಿ ವಂದೇ ಮಾತರಂ ಹಾಡುವ ಹಾಗೆ ಮಾಡಿದ ಚಳುವಳಿ ಯಾವುದು? ಯಾರ ನೇತೃತ್ವದಲ್ಲಿ ಹೋರಾಡಿತು? ಹಿಂದೂ ಚಳುವಳಿ. ಚಂದ್ರಶೇಖರ್ ಪಾಟೀಲ್. ಹೈದರಾಬಾದ್ ಕರ್ನಾಟಕದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಹೋರಾಡಿದ ಸಂಘ ಸಂಸ್ಥೆಗಳನ್ನು ತಿಳಿಸಿ. ಹಿಂದೂ ಉನ್ನತಿ ಸಮಿತಿ, ಆರ್ಯ ಸಮಾಜ, ಹೈದರಾಬಾದ್ ಕರ್ನಾಟಕ ಪರಿಷತ್ತು, ಹಿಂದೂ ಚಳುವಳಿ, ಸಿಟಿಜನ್ಸ್ ಲೀಗ್, ಹೈದರಾಬಾದ್ ಕಾಂಗ್ರೆಸ್ ಶಾಖೆ, ಹಿಂದೂ ಮಹಾಸಭೆ, ಖದ್ದರ್ ಮೂವ್ಮೆಂಟ್. ಏಕೀಕರಣಕ್ಕೆ ಮುನ್ನ ಯಾವ ವಿದೇಶಿಯರ ಕಾಲದಲ್ಲಿ ಕರ್ನಾಟಕವು ವಿವಿಧ ಘಟಕಗಳಲ್ಲಿ ಹಂಚಿಹೋಗಿತ್ತು? ಬ್ರಿಟಿಷರ ಆಡಳಿತಾವಧಿಯಲ್ಲಿ. ಏಕೀಕರಣಕ್ಕೆ ಮುನ್ನ ಎಷ್ಟು ಭಾಗಗಳಲ್ಲಿ ಕರ್ನಾಟಕವು ಹಂಚಿಹೋಗಿತ್ತು? 20 ಆಡಳಿತ ಘಟಕಗಳು ಭಾಗಗಳು. ಮೈಸೂರು ರಾಜ್ಯವು 1799ರಲ್ಲಿ ಯಾರಲ್ಲಿ ಹಂಚಿಕೆ ಆಯಿತು? ಹೈದರಾಬಾದ್ ನಿಜಾಮ, ಮರಾಠರು, ಬ್ರಿಟಿಷರು. ಉಳಿದ 9 ಜಿಲ್ಲೆಗಳ ಮೈಸೂರು ಸಂಸ್ಥಾನ ಒಡೆಯರಿಗೆ ಸೇರಿತು. ಏಕೀಕರಣಕ್ಕೆ ಮುನ್ನ ಹೈದರಾಬಾದ್ ಸಂಸ್ಥಾನದಲ್ಲಿ ಸೇರಿದ್ದ ಕರ್ನಾಟಕ ಪ್ರಾಂತ್ಯಗಳಾವುವು? ಗುಲ್ಬರ್ಗ, ಬೀದರ್, ರಾಯಚೂರು. ಏಕೀಕರಣಕ್ಕೆ ಮುನ್ನ ಮುಂಬಯಿ ಪ್ರಾಂತ್ಯದಲ್ಲಿ ಸೇರಿಕೊಂಡಿದ್ದ ಕರ್ನಾಟಕದ ಪ್ರಾಂತ್ಯಗಳಾವುವು? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬೆಳಗಾವಿ, ಧಾರವಾಡ, ಬಿಜಾಪುರ. ಏಕೀಕರಣಕ್ಕೆ ಮೊದಲು ಮದ್ರಾಸ್ ಸಂಸ್ಥಾನದಲ್ಲಿದ್ದ ಕರ್ನಾಟಕದ ಪ್ರದೇಶಗಳಾವುವು? ನೀಲಗಿರಿ ಮತ್ತು ಮಡಕಶಿರಾ ತಾಲೂಕುಗಳು. ಏಕೀಕರಣಕ್ಕೆ ಮುನ್ನ ಕೊಡಗು ಯಾರ ಅಧೀನದಲ್ಲಿತ್ತು? ಚೀಫ್ ಕಮಿಷನರ ಅಧೀನದಲ್ಲಿತ್ತು. ಏಕೀಕರಣಕ್ಕೆ ಮುನ್ನ ಬೆಂಗಳೂರು ಯಾರ ಅಧೀನದಲ್ಲಿತ್ತು? ಬ್ರಿಟಿಷರ ಕಂಟೋನ್ಮೆಂಟ್.
ಯಾವಾಗ ಯಾರು ಬಳ್ಳಾರಿ ಜಿಲ್ಲೆಯನ್ನು ಮದರಾಸಿನ ಬ್ರಿಟಿಷರಿಗೆ ಬಿಟ್ಟುಕೊಟ್ಟಿದ್ದರು? 1802 ನಿಜಾಂ ಅಲಿಖಾನ್. ಏಕೀಕರಣಕ್ಕೆ ಮುನ್ನ ಮೈಸೂರು ಸಂಸ್ಥಾನದ ಜಿಲ್ಲೆಗಳೆಷ್ಟು? ಅವುಗಳಾವುವು? 9. ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಕೋಲಾರ. ಕರ್ನಾಟಕದ ಪ್ರದೇಶಗಳು ಸೇರಿದ್ದ 20 ಆಡಳಿತ ಘಟಕಗಳಾವುವು? ಮೈಸೂರು, ಮದ್ರಾಸು, ಮುಂಬೈ, ಕೊಡಗು, ಹೈದರಾಬಾದ್, ಕೊಲ್ಲಾಪುರ, ಸಾಂಗಲಿ, ಮೀರಜ್, ಕಿರಿಮೀರಜ್ ಮತ್ತು ಗುಡ್ಡೆಗೇರಿ. ಹಿರಿಕುರುರುಂಡವಾಡ, ಕಿರಿಕುರಂದವಾಡ, ಜಮಖಂಡಿ, ಮುಧೋಳ, ಜತ್, ಅಕ್ಕಲಕೋಟೆ, ಚೌದರಿ, ರಾಮದುರ್ಗ, ಸುಂಡೂರು, ಸವಣೂರು. ಬ್ರಿಟಿಷರ ನೇರ ನಿಯಂತ್ರಣದ ಪ್ರದೇಶಗಳು: ಕೊಪ್ಪಳ. ಮೊದಲಿಗೆ ಮುಂಬೈ ಕರ್ನಾಟಕದ ಶಾಲೆಗಳಲ್ಲಿ ಶಿಕ್ಷಣವು ಕನ್ನಡ ಮಾಧ್ಯಮ ಇರಬೇಕೆಂದು ಚಳುವಳಿ ಹೂಡಿದವರಾರು? ಶಿಕ್ಷಣ ತಜ್ಞ ಡೆಪ್ಯೂಟಿ ಚನ್ನಬಸಪ್ಪನವರು. ಕರ್ನಾಟಕದ ಯಾವ ಭಾಗದಲ್ಲಿ ಯಾವಾಗ ಡೆಪ್ಯೂಟಿ ಚನ್ನಬಸಪ್ಪನವರು ಕನ್ನಡ ಮಾಧ್ಯಮದ ಕೂಗನ್ನು ಹರಡಿದರು? ಉತ್ತರ ಕರ್ನಾಟಕ, 1858. ಯಾರು ಯಾವಾಗ ಮೊದಲಿಗೆ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ಭಾರತದಲ್ಲಿ ನಿರ್ಮಾಣ ಮಾಡಬೇಕೆಂದು ಸೂಚಿಸಿದರು? ಜಾನ್ ಬ್ರೈಟ್, 1858. ಕರ್ನಾಟಕದ ಏಕೀಕರಣಕ್ಕಾಗಿ ಜನತೆಯ ಭಾವನಾತ್ಮಕ ಕತೆಗೆ ಒದಗಿ ಬಂದ ಆರಂಭದ ಸನ್ನಿವೇಶಗಳನ್ನು ತಿಳಿಸಿ. 1. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿದ್ದ ಘಟನೆ. 2. ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಕನ್ನಡ ಜಿಲ್ಲೆಗಳನ್ನು ಒಂದಾಗಿಸುವ ಸಲಹೆಯನ್ನು ಮದ್ರಾಸ್ ಗವರ್ನರ್ ಸರ್ ಥಾಮಸ್ ಮನ್ರೋ ನೀಡಿದ್ದ ಘಟನೆ. 3. 1858ರಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರ ಕನ್ನಡ ಮಾಧ್ಯಮವು ಕನ್ನಡ ಶಾಲೆಗಳಲ್ಲಿ ಇರಬೇಕೆಂದು ಉತ್ತರ ಕರ್ನಾಟಕದಲ್ಲಿ ಚಳುವಳಿ ಹೂಡಿದ್ದು. 4. 1858ರಲ್ಲಿ ಜಾನ್ ಬ್ರೈಟನು ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಭಾರತದಲ್ಲಿ ಭಾಷಾ ಪ್ರಾಂತ್ಯಗಳಾಗಬೇಕೆಂದು ಸೂಚಿಸಿದ್ದು. 5. 1874ರಲ್ಲಿ ಬಂಗಾಳ, ಅಸ್ಸಾಂ, ಒರಿಸ್ಸಾದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಗಾಗಿ ನಡೆದ ಘೋಷಣೆಗಳು. 6. 1902ರಲ್ಲಿ ಭಾರತ ಸರ್ಕಾರ ಗೃಹ ಕಾರ್ಯದರ್ಶಿಯಾಗಿದ್ದ ಎಚ್. ರಿಸಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಗಾಗಿ ಸಲಹೆ ಸೂಚಿಸಿದರು. 7. 1905ರಲ್ಲಿ ಬಂಗಾಳವನ್ನು ವಿಭಜಿಸಿದ್ದರಿಂದ ಮುಂಬೈ, ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹರಡಿಕೊಂಡಿದ್ದ ಕನ್ನಡ ಜಿಲ್ಲೆಗಳಲ್ಲಿನ ಕನ್ನಡಿಗರ ಏಕತೆಯ ಮನೋಭಾವನೆ. 8. 1919ರಲ್ಲಿ ಮಾಂಟೆಗೊ ಚಲ್ಮ್ಸ್ಫರ್ಡ್ ಸುಧಾರಣೆಯಲ್ಲಿ ಭಾಷಾವಾರು ಪ್ರಾಂತ್ಯಗಳ ಬಗ್ಗೆ ಇದ್ದ ಒಲವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.